ಭಾಗ್ಯ, ಏನಾದ್ರು ಪ್ರಾಬ್ಲಮ್ಮಾ? ನಾನು ಫೋನ್ ಕಟ್ ಮಾಡಿದ್ರೆ ಬಿಸಿ ಇದ್ದೀನಿ ಅಂತ ತಾನೇ ಅರ್ಥ? ಅಲ್ಲ ಆದಿವ್ರೆ, ನಿಮ್ ಮಾತಾಡೋ ಟೋನೇ ಬದಲಾಗ್ಬಿಟ್ಟಿದೆಯಲ್ಲ. ಅಲ್ಲ ಏನಾಯ್ತು? ಯಾಕೆ ನನ್ನ ಮೇಲೆ ಹೀಗೆ ರೇಗ್ತಿದ್ದೀರಿ? ಇನ್ನು ಏನಾದ್ರೂ ಜ್ಯೂಸ್ ಬೇಕು ಅಂದ್ರೆ ಹೇಳು, ನಾನು ಆರ್ಡರ್ ಮಾಡ್ತೀನಿ. ಆಂಟಿ ಅದೆಲ್ಲ ಏನು ಬೇಡ, ನಾನು ಪೂಜಾ ಚಿಕ್ಕಿ. ಸಂದೀಪ್ ಪುಟ, ಪೂಜೆ ಚಿಕ್ಕಿ ಬಗ್ಗೆ ಯೋಚನೆ ಮಾಡ್ಬೇಡ, ಅವಳು ಆರಾಮಾಗ್ತಾಳೆ. ಇವತ್ತು ಸಂಜೆ ನಿನ್ ಚಿಕ್ಕಿ ಹತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಬಂಗಾರಿ, ನಿನಗೆ ಪೂಜಾ ಚಿಕ್ಕಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ನಿನಗೆ ನನ್ನ ಮೇಲೆ ಏನೇ ಕೋಪ ಇದ್ರು ಪೂಜಾ ಚಿಕ್ಕಿ ಮೇಲಿರೋ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ ಅಲ್ಲ? ಆಂಟಿ ಅದ್ ಹಾಗಲ್ಲ, ನಾನು ತಂದಿ, ನಾನು ಹೇಳ್ದೆ ತಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಯು ಡೋಂಟ್ ವರಿ. ನೋಡು ತಂದಿ, ನಿನ್ಗೆ ಅಷ್ಟು ಅಪ್ಡೇಟ್ ಬೇಕು ಅಂದ್ರೆ ನಾನು ಇವಾಗಲೇ ಹಾಸ್ಪಿಟಲ್ಗೆ ಹೋಗಿ ಕಾಲ್ ಮಾಡ್ತೀನಿ, ಸರಿನಾ? ಆಂಟಿ ಸ್ವಲ್ಪ ನಾನು ಹೇಳಿದ್ರೆ ಕೇಳ್ತೀರಾ? ನಂಗೆಲ್ಲ ಅರ್ಥ ಆಯ್ತು ಪುಟ್ಟ, ನೀನು ಆರಾಮಾಗಿರು, ಸರಿನಾ? ಇವಾಗ ನೋಡು ಭಾಗ್ಯ ಮಾಚ, ಏನ್ ಪುಟ ಒಂದ. ಥ್ಯಾಂಕ್ ಯು ಸೋ ಮಚ್ ಮಗಳೇ, ಐ ಲವ್ ಯು ಟು. ವಾವ್, ಸೂಪರ್. ಈಗ ಎಕ್ಸ್ಪ್ರೆಷನ್ ನನಗೆ ಬೇಕಿತ್ತು ಭಾಗ್ಯ. ಸರಿ ಮಗಳೇ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ ಭಾಗ್ಯ, ನಾನು ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಯು ಟ್ರೂಲಿ ಡಿಸರ್ವ್ ದಿಸ್. ಈ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂತಂದ್ರೆ ಇದರಲ್ಲಿ ನಿಮ್ಮ ಎಫರ್ಟ್ ತುಂಬಾನೇ ಇದೆ. ನೋ 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 ನೋ, ನಾನು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಗ್ರೀಟ್ ಮಾಡಬೇಕು ಅಂತಿದ್ದೆ, ಬಟ್ ಸಿಚುವೇಶನ್ ಸಪೋರ್ಟ್ ಮಾಡ್ತಾ ಇಲ್ಲ. ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ನೀವು ಈಗಲೇ ಮುಂಬೈಗೆ ಹೋಗಬೇಕು, ಮುಂಬೈಯಿಂದ ದುಬೈ, ದುಬೈಯಿಂದ US. ಲಾಸ್ಟ್ ಮಿನಿಟ್ ಬುಕಿಂಗ್ ಅಲ್ವಾ ಬ್ರದರ್? ಡೈರೆಕ್ಟ್ ಫ್ಲೈಟ್ ಸಿಗ್ಲಿಲ್ಲ, ಸೊ ನೀವು ಸುತ್ತಾಕೊಂಡೇ ಹೋಗ್ಬೇಕು, ಬೇರೆ ಆಪ್ಷನ್ಸೇ ಇಲ್ಲ. ನಾನಾ? ಸಾರಿ ಬ್ರದರ್, ನಾನು ನಿಮ್ಮ ಜೊತೆ US ಗೆ ಬರ್ತಾ ಇಲ್ಲ. ಪ್ರಾಬ್ಲಮ್ಮಾ? ಅದು ಈಗ ಬೇಡ ಬಿಡಿ, ನೀವು ಆರಾಮಾಗಿ ಹೋಗಿ ಬನ್ನಿ, ಆಮೇಲೆ ಮಾತಾಡೋಣ. ಒನ್ಸ್ ಅಗೇನ್ ವಿಶ್ ಯು ಗುಡ್ ಲಕ್, ಹ್ಯಾಪಿ ಜರ್ನಿ ಬ್ರದರ್. ಏನ್ ದೇವ್ರೆ ಇದೆಲ್ಲ? ನನ್ನ ಮಕ್ಕಳು ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ಒಬ್ಬಳು ಜೀವನನೇ ಹಾಳು ಮಾಡಿದೆ, ಇನ್ನೊಬ್ಳು ಇಲ್ಲಿ ಆಸ್ಪತ್ರೆಯಲ್ಲಿ ಬಂದು ಮಲಗಿದ್ದಾಳೆ. ಯಾಕೆ ಈ ಅಗ್ನಿ ಪರೀಕ್ಷೆ? ನಾನು ನಿನ್ ವಿಷಯದಲ್ಲಿ ಏನಾದ್ರೂ ತಪ್ಪು ಮಾಡಿದ್ದೀನ? ಹೇಳು ದೇವ್ರೆ. ನಿನಗೆ ಕೊಡ್ಬೇಕಾಗಿರೋ ಪೂಜೆ ಹರಕೆ ಎಲ್ಲ ಕೊಟ್ಟಿದ್ದೀನಿ ತಾನೆ, ಮತ್ತೆ ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಅದನ್ನ ಯಾಕೆ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ? ಅಜ್ಜಿ ಅಳ್ಬೇಡ ಅಜ್ಜಿ, ಪ್ಲೀಸ್. ಅಜ್ಜಿ, ಚಿಕ್ಕಿ ಹೇಗಿದ್ದಾಳೀಗ? ಅವಳ ಹತ್ರ ಮಾತಾಡಿದ್ರ ನೀವು? ಅಲ್ಲ, ಅವಳು ಹುಷಾರಾಗಿ ಓಡಾಡ್ಬೇಕು ಅಲ್ವಾ? ನಮ್ಗೆಲ್ಲ ಪ್ರತಿ ಸಲ ಕೇರ್ಫುಲ್ ಆಗಿರು ಅಂತ ಹೇಳ್ತಾಳೆ, ಆದ್ರೆ ಅವಳೇ ಕೇರ್ಫುಲ್ ಆಗಿರ್ಲಿಲ್ಲ. ಏನ್ ಹೇಳಿ ಬಂಗಾರಿ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸರಿ, ನೀನ್ ಅಳ್ಬೇಡ. ಅಜ್ಜಿ, ಚಿಕ್ಕಿಗೆ ಹೀಗಾಗಿದೆ ಅಂತ ಗೊತ್ತಾದಾಗ ನನ್ ಮನ್ಸು ತಡಿಲೇ ಇಲ್ಲ. ಅದಕ್ಕೆ ತನ್ಮಯ ಹತ್ರ ಅಡ್ರೆಸ್ ತಿಳ್ಕೊಂಡು ಓಡೋಡ್ ಬಂದ್ಬಿಟ್ಟೆ. ಅಜ್ಜಿ, ನನ್ ಚಿಕ್ಕಿನ್ ಮಾತಾಡ್ಸ್ಬೇಕು ಅಜ್ಜಿ. ಬಂಗಾರಿ, ಈಗ ಮಾತಾಡ್ಸಕ್ ಆಗಲ್ಲ ಕಣೆ.
ಯಾಕಜ್ಜಿ? ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿದ್ರೆ ಮಾತ್ರ ಮಾತಾಡ್ಸ್ಬೇಕಂತೆ. ಯಾಕೆ ಬಂಗಾರ, ಸುಸ್ತಾಗಿದ್ಯಾ? ಹೊಟ್ಟೆಗೆ ಏನಾದ್ರೂ ತಿಂದಿಯಾ ಇಲ್ವಾ? ಅಲ್ಲ ಅಜ್ಜಿ, ಅದು ನನ್ಗೆ ಗೊತ್ತು ಕಣೆ, ಆ ಮನೆ ಹಾಳಿ ಶ್ರೇಷ್ಠ ನಿನಗೇನು ತಿನ್ನಕ್ ಕೊಟ್ಟಿರಲ್ಲ ಅಂತ. ನೋಡ್ಬಿಟ್ಟ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕೋಪ ಮಾಡ್ಕೊಂಡಿದ್ ಸಾಕು. ಮನೆಗೆ ಬಾರೆ. ಅಜ್ಜಿ ನೋಡು, ನಿಮ್ಮ ಅಮ್ಮನಿಗೆ ನಿಮ್ಮ ಅಜ್ಜಿಗೆ ನಿನ್ ಮೇಲಿರೋ ಕೋಪ ಹೊರಟೋಗಿದೆ. ನೀನ್ ಮನೇಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಕಣೆ. ನೋಡು, ಚಿಕ್ಕ ಹುಡುಗಿಯಾಗಿ ಹೀಗೆಲ್ಲ ಹಠ ಹಿಡಿಯೋದು ಸರಿ ಇರಲ್ಲ. ಮನೆಗೆ ಬಂದ್ಬಿಡೆ. ನೀನ್ ಇಲ್ದೆ ತನ್ಮೇಲೆ ನೋಡಕ್ ಆಗ್ತಾ ಇಲ್ಲ ಕಣೆ, ತುಂಬಾ ಬೇಜಾರಲ್ಲಿರ್ತಾನೆ. ಬಂದ್ಬಿಡೆ, ಹಠ ಮಾಡ್ಬೇಡ. ಅಜ್ಜಿ ಪ್ಲೀಸ್ ಅಳ್ಬೇಡಿ. ಅಜ್ಜಿ ನಾನ್ ಬಂದ್ರೆ ಖುಷಿ ಅಲ್ವಾ? ಬರ್ತೀನಿ. ಅಜ್ಜಿ ನೀವ್ ಅಳ್ಬಾರ್ದು. ನೀವ್ ನಮ್ನೆಲ್ಲ ಬೈಕೊಂಡ್ ಓಡಾಡಿದ್ರೇನೆ ಚಂದ. ಅಳ್ಬೇಡಿ. ಅಜ್ಜಿ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದಾರ ಅಂದ್ಮೇಲೆ ಒಂದಿನಕ್ಕಾದ್ರೂ ಮನೆಗೆ ಹೋಗಿ ಬರ್ತೀನಿ. ಶ್ರೇಷ್ಠ ಆಂಟಿ ಬರ್ಲಿ, ಈ ವಿಷಯ ಮಾತಾಡ್ತೀನಿ. ಪ್ರಿಯಾ, ಏನ್ ಹೇಳ್ತಾ ಇದೀಯ ನೀನು? ನಿಜನಾ? ನೀನ್ ಫೋಟೋ ನಿಜನಾ ಅಂತ ಕೇಳ್ತಿದ್ಯಲ್ಲ, ನಾನೇ ನೋಡಿದೀನಿ. ಇನ್ನೊಂದು ವಿಷಯ ಏನ್ ಗೊತ್ತಾ, ಭಾಗ್ಯ ಮೇಡಮ್ ತಂಗಿ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದಾರೆ. ಇವತ್ತು ಆಫೀಸಿಗೆ ಬರೋ ಅವಶ್ಯಕತೆ ಏನಿತ್ತು ಅವ್ರಿಗೆ? ಏನ್ ಪ್ರಿಯಾ, ಏನೋ ಗುಸು ಗುಸು ಅನ್ಕೊಂಡ್ ಬರ್ತಿದ್ದೀರಾ? ಅದೇ ಮೇಡಮ್, ಭಾಗ್ಯ ಮೇಡಮ್ ತಂಗಿ ಅಲ್ಲಿ ಒದ್ದಾಡ್ತಿದ್ರು. ಇವ್ರು ಯಾಕೆ ಮತ್ತೆ ಆಫೀಸಿಗೆ ಬಂದಿದ್ದಾರೆ ಅಂತ ಮಾತಾಡ್ತಿದ್ವಿ. ಓ, ಈ ವಿಷಯನಾ? ಬೆಳಗ್ಗೆ ತಾನೇ ಇವಳು ತಲೆ ತುಂಬಿಸಿದೀನಿ. ಅದನ್ನೇ ಕ್ಯಾಸೆಟ್ ತರ ಓಡಿಸ್ತಾ ಇದ್ದಾಳೆ ಅಂದ್ರೆ ನನ್ನ ನಾಟಕ್ಕೆ ಇವಳೇ ದಾಳ. ಫೋಟೋ ತೋರಿಸಿ ಕೇಳು. ಮೇಡಮ್, ಆದಿ ಸರ್ದು ಮತ್ತೆ ಭಾಗ್ಯ ಮೇಡಮ್ದು ಫೋಟೋ ಇತ್ತಲ್ವಾ, ಅದು ತೋರಿಸ್ತೀರಾ? ಓ ಅದಾ, ತೋರಿಸ್ತೀನಿ. ಸಖತ್ತಾಗಿದೆ ಅಲ್ಲ ಫೋಟೋ? ಸಖತ್ತಾಗಿದೆ. ಏನ್ ಮೇಡಮ್ ಇದು ಫೋಟೋ? ಇದು ಅದೇನ್ ಪ್ರಿಯಾ? ಏನೋ ನೋಡಿ ಅಷ್ಟು ಜೋರ್ ಜೋರಾಗಿ ನಗ್ತಿದ್ದೀರಿ. ಅದೇನು ಅಂತ ನನಗೂ ನಾನು ಬರ್ತೀನಿ. ಏನಿಲ್ಲ ಮೇಡಮ್, ಏನಿಲ್ಲ. ಏನು ಇಲ್ದೆ ಅಷ್ಟೊಂದು ಖುಷಿಯಾಗಿ ನಗ್ತಿದ್ರ? ಏನಾದ್ರೂ ಇರ್ಲೇಬೇಕಲ್ವಾ, ಅಲ್ವಾ ಶ್ರೇಷ್ಠ? ಹೇಳಿ ಅದೇನಂತ. ಏನಿಲ್ಲ ಮೇಡಮ್, ಏನೂ ಇಲ್ಲ. ಅಯ್ಯೋ ಪ್ರಿಯಾ, ಭಯ ಪಡೋ ಅಂತದ್ದು ಏನಿದೆ? ಕೊಡಿಲಿ, ನಾನು ತೋರಿಸ್ತೀನಿ. ಭಾಗ್ಯ, ಅವ್ರು ಯಾವ ಫೋಟೋ ನೋಡಿ ನಗ್ತಾ ಇದ್ರು ಅಂದ್ರೆ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಮೇಡಮ್, ನಿಜವಾಗ್ಲೂ ಫೋಟೋ ತೋರಿಸಿದ್ರಾ? ನೋ ನೋ, ನೋಡಿದನ. ನಿಮ್ಮಗ್ಲು ಫೋಟೋ ನೋಡಿ ಅವ್ರ್ಯಾಕೆ ಬೇಜಾರ್ ಮಾಡ್ಕೊಂಡು ಹೋದ್ರು? ಅದೇ ಪ್ರಿಯ, ನನ್ಗೂ ಗೊತ್ತಾಗ್ತಾ ಇಲ್ಲ. ನನ್ಗೂ ಅದೇ ಕನ್ಫ್ಯೂಷನ್. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಕಿಶನ್, ಡಾಕ್ಟರ್ ಬಂದಿದ್ರಾ? ಏನ್ ಹೇಳಿದ್ರು? ಪೂಜಾ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾಳಂತೆ, ಕಾನ್ಶಿಯಸ್ ಬಂದಿದೆ ಅಂತೆ.
ಬಟ್ ಸ್ವಲ್ಪ ಸುಸ್ತಿದೆ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಸ್ವಲ್ಪ ಹೊತ್ತಾದ್ಮೇಲೆ ಇನ್ಫಾರ್ಮ್ ಮಾಡ್ತೀವಿ, ಹೋಗಿ ಮಾತಾಡ್ಸಿ ಅಂತ ಹೇಳಿದ್ದಾರೆ. ವಾವ್ ಕಿಶನ್, ಸೂಪರ್ ಅಲ್ವಾ? ನಮ್ಮ ಪ್ರಾರ್ಥನೆ ಎಲ್ಲ ಫಲಿಸ್ತು ನೋಡು. ನೀನೇನು ತಲೆ ಕೆಡ್ಸ್ಕೋಬೇಡ, ಎಲ್ಲ ಚೆನ್ನಾಗೇ ಆಗುತ್ತೆ. ಅಣ್ಣ ಆಕ್ಚುಲಿ ಅದು ಒಂದ್ ಸೆಕೆಂಡ್. ಸಾರಿ ಕಿಶನ್, ಏನೋ ಹೇಳ್ತಾ ಇದ್ದೆ? ನಥಿಂಗ್ ಅಣ್ಣ, ಅದು ಈ ಬಿಲ್ ಇದೆಯಲ್ಲ, ಕಿಶನ್ ಒಂದ್ ನಿಮಿಷ ಬಂದೆ. ಭಾಗ್ಯ, ಏನಾದ್ರು ಪ್ರಾಬ್ಲಮ್ಮಾ? ನಾನು ಫೋನ್ ಕಟ್ ಮಾಡಿದ್ರೆ ಬಿಸಿ ಇದ್ದೀನಿ ಅಂತ ತಾನೇ ಅರ್ಥ? ಅಲ್ಲ ಆದಿವ್ರೆ, ನಿಮ್ ಮಾತಾಡೋ ಟೋನೇ ಬದಲಾಗ್ಬಿಟ್ಟಿದೆಯಲ್ಲ. ಅಲ್ಲ ಏನಾಯ್ತು? ಯಾಕೆ ನನ್ನ ಮೇಲೆ ಹೀಗೆ ರೇಗ್ತಿದ್ದೀರಿ? ನಿಮ್ ಬಗ್ಗೆ ಅಂಡ್ ಭಾಗ್ಯನ್ ಬಗ್ಗೆ ಏನೇನೋ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಇದಕ್ಕೆಲ್ಲ ಒಂದು ದಾರಿ ಇದೆ. ಏನ್ ಶ್ರೇಷ್ಠ ಅದು? ನೀವು ಭಾಗ್ಯನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಸಾರಿ, ಅದು ನಾನು ಮೀಟಿಂಗಲ್ಲಿದ್ದೆ, ಅದಕ್ಕೆ ಹಾಗೆ ಮಾತಾಡಿದೆ. ಅದೇವ್ರೆ, ನಾನು ಈಗ ನೀವು ಮಾತಾಡಿದ್ರ ಬಗ್ಗೆ ಅಷ್ಟೇ ಹೇಳ್ತಿಲ್ಲ. ಒಂದು 2 ದಿನದಿಂದ ಗಮನಿಸ್ತಾ ಇದ್ದೀನಿ, ನೀವು ತುಂಬಾನೇ ಬದಲಾಗಿದ್ದೀರಿ. ಯಾಕೆ ಹೀಗೆಲ್ಲ ಆಗ್ತಿದೆ, ಯಾಕೆ ಬದಲಾವಣೆ ಅಂತ ಕೇಳಬೇಕಿತ್ತು. ಅದಕ್ಕೆ ಮೀಟ್ ಮಾಡೋಣ ಅಂತ ಕೇಳಿದೆ. ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದೇವ್ರೆ, ನೀವು ಆರಾಮಾಗಂತೂ ಇಲ್ಲ, ಮೊದ್ಲಿನ ಥರ ಇಲ್ವೇ ಇಲ್ಲ. ತುಂಬಾನೇ ಕೋಪ ಮಾಡ್ಕೊಂಡಿದ್ದೀರಿ. ಅದೇ ಯಾಕೆ ಏನು ಅಂತ ಕೇಳಬೇಕಿತ್ತು. ಯಾಕೆ ನನ್ನನ್ನು ದೂರ ಇಡೋ ಪ್ರಯತ್ನ ಮಾಡ್ತಿದ್ದೀರಿ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಿ ಅಂತ ಕೇಳಬೇಕಿತ್ತು. ಅದಕ್ಕೆ ಭೇಟಿ ಆಗೋಣ ಅಂತಂದೆ. ನೋಡಿ, ನಾನು ಮಾತಾಡಕ್ಕೆ ಏನೂ ಇಲ್ಲ, ಪ್ಲೀಸ್ ಕೇಳಬೇಡಿ. ಬಾಯ್. ಇದೇನಿದು? ಶ್ರೇಷ್ಠ ಆಂಟಿ ಹಾಸ್ಪಿಟಲ್ಗೆ ಬರ್ತೀನಿ ಅಂದಿದ್ರಲ್ವಾ, ಇನ್ನೂ ಯಾಕೆ ಬಂದಿಲ್ಲ? ಒಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ಓ ಗಾಡ್, ಶುರುವಾಯ್ತು ಇಳ್ದು. ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾತಾಡಿ ಇಡಿಯಟ್. ಇದ್ಯಾಕೆ ಆಂಟಿ ಕಾಲ್ ಕಟ್ ಮಾಡ್ತಿದಾರ? ಮತ್ತೆ ಮಾಡ್ತೀನಿ. ಸಾರಿ ತನ್ವಿತ, ಹಾಸ್ಪಿಟಲಲ್ಲಿದ್ದೆ, ಕಾಲ್ ಪಿಕ್ ಮಾಡೋದಕ್ಕಾಗಲಿಲ್ಲ. ಹಾಸ್ಪಿಟಲ್ ಅಲ್ಲಿದ್ದೀರಾ? ಹಾ ಪುಟ, ಅವಾಗಲೇ ಹೇಳಿದ್ನಲ್ಲ, ಹಾಸ್ಪಿಟಲ್ಗೆ ಹೋಗಿ ನಿಮ್ ಪೂಜೆ ತಿಥಿ ಹೆಲ್ತ್ ಬಗ್ಗೆ ವಿಚಾರಿಸ್ತೀನಿ ಅಂತ. ನಿಮ್ಗೋಸ್ಕರನೇ ಬಂದೆ ಪುಟ. ಅಲ್ಲ, ಇವರು ಕೂಡ ಹಾಸ್ಪಿಟಲ್ ಅಲ್ಲೇ ಇದಾರೆ ಅಂದ್ರೆ ನನಗೆ ಯಾಕೆ ಸಿಗ್ತಾ ಇಲ್ಲ? ನಿಜವಾಗ್ಲೂ ಇವ್ರು ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ? ಬೇಡ ಬೇಡ, ಸುಮ್ಮನೆ ಕೋಪ ಮಾಡ್ಕೋಬಹುದು. ಆಂಟಿ, ನೀವು ಚಿಕ್ಕಿನ ನೋಡಿದ್ರಾ? ಹೇಗಿದ್ದಾರೆ ಇವಾಗ? ಇನ್ನೂ ನೋಡಿಲ್ಲ, ಇಲ್ಲೇ ICU ಡೋರ್ ಮುಂದೆನೆ ನಿಂತಿದ್ದೀನಿ.